ಕೇಳ್ಬಿಡ್ತೀನಿ ಸರ್. ಸಿದ್ದರಾಮಯ್ಯನವರು ಇದ್ದಾಗ ಅಹಿಂದ ಸಮುದಾಯ, ಅದರಲ್ಲೂ ಮುಸಲ್ಮಾನ್ ಸಮುದಾಯಕ್ಕೆ ಹೆಚ್ಚಿನ ಯೋಜನೆಗಳನ್ನು ಮಾಡ್ಕೊಡ್ತಾರೆ, ಅನುಕೂಲ ಮಾಡ್ಕೊಡ್ತಾರೆ. ಬಟ್ ಡಿ ಕೆ ಶಿವಕುಮಾರ್ ಅವರು ಜಪಮಾಲೆ ಇಟ್ಕೊಂಡು ಅಮ್ಮ ಪ್ರೌಢ ಹಿಂದೂ ಅಂತಾರೆ. ಮುಸಲ್ಮಾನ್ ಸಮುದಾಯಕ್ಕೆ ಸಿದ್ದರಾಮಯ್ಯನವರೇ ಬೆಟರ್ ನಾಯಕ ಅಂತ ಕೂಡ ಹೇಳ್ತಾರೆ. ಇಲ್ಲ ಮೇಡಮ್, ನಾವು ಶಿವಕುಮಾರ್ ಜೊತೆ ಮಲಗಿದೀವಿ, ಎದ್ದೊಳಿದೀವಿ. ಅವ್ರ ಹತ್ರ ಮನಸ್ಸೇ ಇಲ್ಲ. ತಿಹಾರ್ ಜೈಲ್ ಇದ್ದಾಗ ಊಟ ತಿಂಡಿ ಇಲ್ಲದೆ ಸಾಹೇಬರು ಜೈಲಲ್ಲಿ ಇದ್ರು. ಯಾತಕ್ಕೋಸ್ಕರ? ಅಹಮದ್ ಪಟೇಲ್ಗೆ ಗೆಲ್ಸಕ್ಕೋಸ್ಕರ ಬಿಜೆಪಿಯವರು ಷಡ್ಯಂತ್ರ ಮಾಡಿದ್ರು. ಆವಾಗಲೂ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ಬಿಡಲಿಲ್ಲ. ತನ್ನ ಮನೆಯವ್ರಿಗೆ ಬಿಟ್ಬಿಟ್ಟು ಜೈಲಲ್ಲಿ ಇದ್ರು. ಅವ್ರ ತಂದೆ ತೀರೋಗಿದ್ರು, ದಿವಸಕ್ಕೂ ಬರಲಿಲ್ಲ. ಅವರು ಜೈಲಲ್ಲಿ ಇದ್ರು. ಅಂಥ ಮನುಷ್ಯ ಸುಮ್ಮನೆ ಸುಳ್ಳು ಹೇಳೋದು ಅಷ್ಟೇ. ಡಿ ಕೆ ಶಿವಕುಮಾರ್ ಇದೆಲ್ಲ ಶುದ್ಧವಾದ ಮನಸ್ಸು. ಅವ್ರ ಜೊತೆ ಕೂತ್ಕೊಂಡ್ರೆ ಗೊತ್ತಾಗೋದು. ಮನುಷ್ಯನ ಒಂದು ಜೊತೆ ಅರ್ಧ ಗಂಟೆ ಹೋಗ್ಬಿಟ್ರೆ ಗೊತ್ತಾಗಲ್ಲ. ಅವ್ನ ಜೊತೆ ಕನಿಷ್ಠ ಪಕ್ಷ 24 ಗಂಟೆ ಇರಬೇಕು. ಅವ್ನು ಎಂಥ ಮನುಷ್ಯ ಅಂತ ಗೊತ್ತಾಗಬೇಕಾದ್ರೆ ಅವ್ನ ಜೊತೆ ಪ್ರಯಾಣ ಮಾಡಬೇಕು. ಅವ್ರೊಂದು ಸತಿ ಊಟ ಮಾಡಬೇಕು ಅವ್ರ ಜೊತೆಯಲ್ಲಿ. ಆವಾಗ ಗೊತ್ತಾಗೋದು ಡಿ ಕೆ ಶಿವಕುಮಾರ್ ಅಂತ. ಇದು 5 ಯೋಜನೆ ಏನು ತೊಗೊಬಂದಿದ್ದಾರೆ, ಇದು ಡಿ ಕೆ ಶಿವಕುಮಾರ್ ಅವ್ರ ಗಮನದಲ್ಲಿ ಇದ್ದು ತೊಗೊಬಂದಿರೋದು. ಸಿದ್ದರಾಮಯ್ಯ ಅವ್ರ ಮೈಂಡಿಂದ ಅಲ್ಲ, ಡಿ ಕೆ ಶಿವಕುಮಾರ್ ಮೈಂಡಿಂದ ತೊಗೊಬಂದಿರೋದು. ಡಿ ಕೆ ಶಿವಕುಮಾರ್ ಮತ್ತು ನಮ್ಮ ಡಿ ಕೆ ಸುರೇಶ್ ಸಾಹೇಬ್ರಿದಾರಲ್ಲ, ಅವ್ರ ಮನಸ್ಸು ದೊಡ್ಡ ಮನಸ್ಸು. ನೀವೆಲ್ಲಾದರೂ ಹೋಗಿ ಇಡೀ ತಾಲೂಕಲ್ಲಿ ಈ ಥರ ಕಚೇರಿ ಇಲ್ಲ, ಈ ಥರ ಬಸ್ ಸ್ಟ್ಯಾಂಡ್ ಇಲ್ಲ. ಇಡೀ ಸಿದ್ದರಾಮಯ್ಯ ಮೈಸೂರಿಗೆ ಹೋಗಿ ನೋಡಿ, ಆ ಥರ ಬಸ್ ಸ್ಟ್ಯಾಂಡ್ ಇಲ್ಲ. ನಮ್ಮ ಕನಕಪುರದಲ್ಲಿ ಇರೋ ಬಸ್ ಸ್ಟ್ಯಾಂಡು, ತಾಲೂಕು ಆಫೀಸು, ನಗರಸಭೆ ಈ ಥರ ಎಲ್ಲೂ ಕರ್ನಾಟಕದಲ್ಲಿ ಇಲ್ಲ. ನೀವು ಒಂದು ಅವಾರ್ಡ್ ಕೊಡಬೇಕು ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರು.